ಶ್ರೀ ಸಿದ್ಧಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಾಲಹಳ್ಳಿ. ನಮ್ಮ ಶಾಲಾ ಅಂಗಳದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು. ಈ ಸುಂದರ ಕಾರ್ಯಕ್ರಮಕ್ಕೆ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಿಪ್ಪಲಕಟ್ಟಿ ಪರಮ ಪೂಜ್ಯ ಗುರುಗಳು ಪೂಜಾ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ಸಮಸ್ಯೆಗಳ ಪರಿಹಾರವೇ ಇವರ ಗುರಿಯಾಗಿ ಅಭಿವೃದ್ಧಿ ರಥವನ್ನು ಮುಂದೆ ತಳ್ಳುವ ನಾಯಕ, ಗೆಲುವಿನ ಶ್ರೇಯಸ್ಸಿದೆ ಇವರ ಉದ್ಯಮದಲ್ಲಿ. ಬಟಕುರ್ಕಿಯ ಮುಂದಿನ ಭವಿಷ್ಯದ ನಾಯಕರಾದ ಶ್ರೀಯುತ ಎಚ್.ಎಲ್. ಬಂಡಿವಡ್ಡ ಸರ್, ಯುವ ಕಾಂಗ್ರೆಸ್ ಮುಖಂಡರು ನಾಗ್ನೂರ್ ಅಧ್ಯಕ್ಷತೆಯನ್ನ ವಹಿಸಿದ್ದರು. ನಮ್ಮ ಶಾಲೆಯ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಮ್ಮ ಶಾಲೆ ಹಾಗೂ ಮಠದ ಗುರುಕುಲ ಬಗ್ಗೆ, ಶಿಕ್ಷಕರ ಬಗ್ಗೆ, ಮುಖ್ಯೋಪಾಧ್ಯಾಯರ ಉತ್ತಮ ಕಾರ್ಯವೈಖರಿಯ ಬಗ್ಗೆ ಉತ್ತಮ ಮಾತುಗಳನ್ನಾಡಿದರು. ಶ್ರೀಗಳ ಆಶೀರ್ವಚನವನ್ನ ಪಡೆದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದರು ಹಾಗೂ ಮುದ್ದು ಮಕ್ಕಳಿಗೆ ಸಿಹಿಯನ್ನು ಹಂಚಿದರು. ಮುದ್ದಾದ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಮ್ಮ ತೊದಲು ನುಡಿಗಳಿಂದ ಮುದ್ದಾದ ಭಾಷಣವನ್ನ ಮಾಡಿದರು. ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ವೇಷಭೂಷಣವನ್ನ ಕಾರ್ಯಕ್ರಮವನ್ನ ನೆರವೇರಿಸಿದೆವು. ನಮ್ಮ ಶಾಲಾ ವತಿಯಿಂದ ಎಚ್.ಎಲ್. ಬಂಡಿವಡ್ಡ ಸರ್ ಹಾಗೂ ಶ್ರೀ ಪರಮ ಪೂಜ್ಯ ಗುರುಗಳಿಗೆ ಸನ್ಮಾನ ಮತ್ತು ವಿಘ್ನ ವಿನಾಯಕನ ಪ್ರತಿಮೆಯನ್ನ ನೀಡಿ ಸತ್ಕರಿಸಿದೆವು. ಬೆಳ್ಳಿಯ ನಗೆಯಲ್ಲಿ ಹರಸುವ ಕೈಗಳು, ತಪ್ಪು ತಿದ್ದುತ್ತಲಿ ಕಾಯುವ ಮನಸ್ಸುಳ್ಳ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ದೀಪಾ ಮಂಜುನಾಥ್ ಪತ್ತಾರ್ ಗುರುಮಾತೆಯರು ಅತಿಥಿ ಸ್ಥಾನವನ್ನು ವಹಿಸಿದ್ದರು ಹಾಗೂ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ದೀಪಾ ರೇವಣಗೌಡ್ ಪಾಟೀಲ್ ಹಾಗೂ ಶಾಲೆಯ ಸಹ ಶಿಕ್ಷಕಿಯಾದ ಕುಮಾರಿ ಕವಿತಾ ಹೋಳಿ, ಶ್ರೀದೇವಿ ವಾಲಿಕಾರ್, ಸಹ ಶಿಕ್ಷಕಿಯಾದ ಪುಷ್ಪ ಹಾಗೂ ಶಾಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಶ್ರೀ ಪೂಜ್ಯ ಗುರುಗಳಿಗೆ ಪಾದಾರವಿಂದಗಳಲ್ಲಿ ಪ್ರಣಾಮ. ಆಮೇಲೆ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಲ್ತಾಫ್ ಪನ್ನರಿಗೂ ಹಾಗೂ ಮತ್ತೆ ಆನಂದ್ ರಾಥೋಡ್ ಅವರಿಗೂ ನಮಸ್ಕರಿಸುತ್ತಾ, ಅದೇ ರೀತಿ ಸ್ಕೂಲಿನ ಸಿಬ್ಬಂದಿ ಎಲ್ಲ ವರ್ಗಕ್ಕೂ ಮತ್ತೆ ವಿದ್ಯಾರ್ಥಿನಿಯರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಆ್ಯಕ್ಚುಲಿ ನಾನು ಇದೇ ಊರು ಸಲಹಳ್ಳಿಯಲ್ಲಿ 7th, 8th, 9th ವರೆಗೂ ಇಲ್ಲೇ ಸ್ಟಡಿ ಮಾಡಿರೋದು. ಮಾತೇಶ್ ಹೈಸ್ಕೂಲಲ್ಲಿ ಪ್ರೈಮರಿಯಲ್ಲಿ ಓದಿದ್ದೀನಿ, ಬೂರ್ನೂರಲ್ಲಿ ಓದಿದ್ದೀನಿ. ಆದರೆ ನಾನು ಈ ಮಠ ನೋಡಿರಲಿಲ್ಲ. ನಾನು ಮುಗಿಸ್ಕೊಂಡು ಬೆಂಗಳೂರಿಂದ ರಾಣೆಬೆನ್ನೂರಲ್ಲಿ ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಡಾಕ್ಟರ್ ಆಗಿ. ಈ ಮಠ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂತಂದರೆ ಆಗಿನ ಟೈಮ್ನಾಗ ನಮಗಿತ್ತಂದರೆ ಇಲ್ಲಿ ನಾವಿಲ್ಲೇ ಓದ್ತಿದ್ದೀವಿ. ನಮ್ಮ ಫೆಸಿಲಿಟೀಸ್ ಭಾಳ ಕಡಿಮೆ ಇದ್ದವು. ಆಮೇಲೆ ವಾತಾವರಣ ಆ ಥರ ವಾತಾವರಣ ಇದೆ ಗೊತ್ತಾ, ಇಲ್ಲಿ ಕುತ್ಕೊಂಡ್ರೆ ಎಲ್ಲ ಕಡೆ ಗಿಡ ಮರಗಳು, ಯಾವುದು ಟೆನ್ಷನ್ ಇದು ಇಲ್ಲ, ಏನಂದರೆ ಡಿಸ್ಟರ್ಬೆನ್ಸ್ ಇಲ್ಲ. ಹೈವೇ ರೋಡ್ ಪಕ್ಕದಾಗಿದ್ದರೂ ಕೂಡ ಇಲ್ಲಿ ಒಂಥರ ಕುತ್ಕೋಬೇಕು ಅನ್ಸುತ್ತೆ. ಅಂಥ ವಾತಾವರಣ ಸೃಷ್ಟಿ ಇರಬೇಕು ಅಂದರೆ ಎಲ್ಲ ಕಡೆನೂ ಸಿಗಲ್ಲ, ಅದೆಲ್ಲ ಕಡೆನೂ ಸಿಗಲ್ಲ. ಆದರೆ ಇಲ್ಲಿ ಆ ಥರ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಪೂಜ್ಯ ಗುರುಗಳು. ಗೊತ್ತಿರಲಿಲ್ಲ ನನಗೆ, ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ಏನೋ ಒಂಥರ ಖುಷಿ ಕೊಡ್ತಾ ಇದೆ, ನೆಮ್ಮದಿ ಕೊಡ್ತಾ ಇದೆ. ಆಮೇಲೆ ನಾವು ಓದ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ದಿನದ ನಾವು ನಮ್ಮ ಭಾರತವನ್ನು ಪ್ರತಿನಿಧಿಸುತ್ತೇವೆ. ಜೈ ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ದೀಕ್ಷಾ ಮಂಜುನಾಥ್ ಬನು. ನಾನು ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡುತ್ತೇನೆ. ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ದೇಶದ ಅತ್ಯಂತ ಪವಿತ್ರ ಮತ್ತು ಹೆಮ್ಮೆಯ ದಿನವಾಗಿದೆ. ಸ್ವಾತಂತ್ರ್ಯ ದಿನವನ್ನು ನಾವು ಪ್ರತಿ ವರ್ಷ ಆಗಸ್ಟ್ 15 ಆಚರಿಸುತ್ತೇವೆ. ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ. ಸ್ವಾತಂತ್ರ್ಯ ದಿನದಂದು ನಾವು ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅನೇಕರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ. ಇಷ್ಟೊಂದು ನನ್ನ ಚಿಕ್ಕ ಭಾಷೆಯನ್ನು ನೋಡಬೇಕು. ಜೈ ಹಿಂದ್. ಸ್ವಾತಂತ್ರ್ಯ ನನ್ನ ಬಂದಿದೆ, ದೇಶಭಕ್ತಿ ನನ್ನ ರಕ್ತ ಬಂದಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯ. Everyone, my name is Mukesh. Today, 5th August, wish you all a very happy Independence Day. India go to freedom in this day. 1947, it is a national festival of India.